ಬರೀ ಕೆಂಪು ಕೋಟೆನ ಬರೀ ಹೊರಗೆ ತೋರಿಸಿ ಮುಗಿಸಲ್ರಿ. ಒಳಗೆ ಹೋಗೋಣಂತ, ಒಳಗೆ ಏನೈತೆ ಅನ್ನೋದು ನೋಡೋಣಂತ. ಬರೀ ಒಳಗೆ ಹೋಗಿ ಬರೋಣಂತ. ಎಂಟ್ರಿ ಒಳಗೆ ಫಿರಂಗಿ ಟೈಪ್ ಎರಡು ಇಟ್ಟಾರಿ, ನೋಡ್ಕೊಂಬಿಡ್ರಿ. ಸುಮ್ಮನೆ ಡೆಮೋಕ್ರಿ ಇವು ಕರೆಕ್ಟರ್ನ ಅಲ್ರಿ. ಕರೆಕ್ಟರ್ನ ಇಟ್ಟರೆ ಉಡಾಡು ಕೊಟ್ಟಿರ್ತಾರೆ, ದಡಲ್ಲ ಅನಿಸ್ಬಿಡ್ತಾರೆ. ಇದು ನಮ್ಮ ಮೂರು ಅಕ್ಷಿ ಟೈಪ್ ಐತ್ರಿ ಕೆಂಪು ಕೋಟೆ ಒಳಗೆ ಹೋಗ್ಬೇಕಾರೆ. ಕೆಂಪು ಕೋಟೆ ಅತಿ ಹತ್ತಿರದಿಂದ ನಿಮಗೆ ತೋರ್ಸಕತ್ತೀನಿ. ಎಷ್ಟು ಚಂದ ಡಿಸೈನ್ ಮಾಡ್ಯಾರ ನೋಡ್ರಿ. ಆಗಿನ ಕಾಲ ಇಷ್ಟೇ ಥರ ಕಟ್ಬೇಕಾರೆ ಎಷ್ಟು ತ್ರಾಸ ಆಗಿರಬಾರ್ದು. ನಮ್ಮ ಭಾರತದ ತ್ರಿವರ್ಣ ಧ್ವಜ ಹಾರಾಡಾಕ್ತೈತೆ ಹಂಗೆ. ಎಷ್ಟು ಚಂದ ಐತೆ ನೋಡ್ರಿ ಒಳಗೆ. ಸುತ್ತ ಕೆಂಪು ಕೆಂಪು ಕೆಂಪು, ಅದಕ್ಕೆ ಇದು ಏನೈತಿ ಕೆಂಪು ಕೋಟೆ ಅಂತ ಕರಿತೀವಿ. ಬರೀ ಬೋರ್ಡ್ ಒಳಗೆ ಏನೈತೆ ಅನ್ನೋದು ನೀವು ಓದ್ಕೊಂಡ್ಬಿಟ್ರಿ ಒಂದು ಸಾರಿ. ಬರೀ ಒಳಗೆ ಹೋಗಿ ಬರೋಣ ಅಂತ. ಹಂಗೆ ಇಲ್ಲಿ ಒಳಗೆ ಬಂದ್ರೆ ರೆಡ್ ಫೋರ್ಟ್ ಒಳಗೆ ನಾವು ಇನ್ನೂ ಐತೆ ಅಂದ್ಕೊಂಡಿರ್ತೀವಿ. ಆದ್ರೆ ಮಾರ್ಕೆಟ್ ಟೈಪ್ ಮಾಡಿಬಿಟ್ಟಾರೆ ಇದ್ರೊಳಗೆ ಮಾರಾಟ. ಆಮೇಲೆ ಇಲ್ಲೆಲ್ಲ ಎಂಟಿ ಬ್ಯಾಗ ಅವೆಲ್ಲ ಸಿಗ್ತಾವೆ, ಸಾರಿ, ಆಮೇಲೆ ಸಣ್ಣ ಹುಡುಗರು ಟೆಪಿಗಿ ಇವೆಲ್ಲ ಫ್ಯಾನ್ಸಿ ಐಟಮ್ಸ್ಗಳೆಲ್ಲ ಸಿಗ್ತಾರೆ ಒಳಗೆ ರೆಡ್ ಫೋರ್ಟ್ ಒಳಗೆ. ಒಳಗೆ ಬಂದ್ರೆ ರೆಡ್ ಫೋರ್ಟ್ ಇದು ವೈಟ್ ಫೋರ್ಟ್ ಆಗಿ ನಮಗೆ ಕಾಣಿಸಾಕತ್ತೈತಿ ನೋಡಿ. ಒಳಗೆ ಎಷ್ಟು ಚಂದ ಡಿಸೈನ್ ಮಾಡ್ಯಾರಿ. ಸುಣ್ಣ ಹಚ್ಚಾರಿ ಖರ್ಚು ಕಮ್ಮಿ ಅಂತ ಅಂದ ಕೆಜಿ 60 ರೂಪಾಯಿ 5 kg ಬರ್ತೈತೆ ಈಗಿನ ಕಾಲದಾಗ. ಇಲ್ಲ 70 ರೂಪಾಯಿ ಆಗೈತೆ ಅದು. ಭಾರತದ ಲಾಂಛನ, 4 ಮುಖದ ಸಿಂಹಗಳದ ಹೆಂಗೆ ನೋಡ್ರಿ ಫ್ಯಾನ್ಸಿ ಐಟಮ್ಸ್. ಇಲ್ಲಿ ಒಳಗೆ ಬಂದ ತಕ್ಷಣ ಒಂದು ದೊಡ್ಡದು ಮಾಲ್ ಟೈಪ್ ಏನಕ್ಕೆ ಅನ್ಸಕತ್ತೈತ್ರಿ. ಆದ್ರೆ ಇದ್ರ ಹೊಲಗಿದ ಔಟ್ಪುಟ್ ನೋಡಿದ್ರೆ ಬೇರೆನೇ ಐತಿ. ಒಳಗೆ ಏನಕ್ಕೆ ಗೊತ್ತಿಲ್ಲ, ನೋಡ್ಕೊಂಬರೋದಂತ ಬಿಟ್ರೆ ನಿಮ್ಗೆ ತೋರಿಸ್ತೀನಿ. ಹಂಗೆ ನೋಬಟ್ ಖಾನ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಸರ್, ನೋಬಟ್ ಖಾನ್ ಇದು ಅಂತೇಳಿ ಒಬ್ಬ ಮ್ಯೂಸಿಷಿಯನ್ ಅಂತ ಇದೆ. ಇದು ಇರೋದು ಕೂಡ ಏನೈತಿ ರೆಡ್ ಫೋರ್ಟ್ ಒಳಗೆ ಐತ್ರಿ. ಒಳಗೆ ಹೋಗೋಣಂತ ಏನೈತಿ ಅಂತ ಹೇಳಿ ನೀವು ನೋಡ್ರಿ. ಎಲ್ಲನೂ ಸೇಮ್ ನಮ್ಮ 3 ಅಗಸಿ ಬಾಕ್ಲಿ ತಂಗ ಅದಾವ್ರಿ. ಏನು ನಮ್ಮ ಅಗಸಿ ಬಾಕ್ಲ ನೋಡಿ ನೀವು ಕಟ್ಸಾರ ಅನ್ಸತ್ತೆ. ಏನು ಇದನ್ನು ನೋಡಿ ಅದ್ರ ಕಟ್ಸಾರ ಗೊತ್ತಿಲ್ಲ ರೀ. ಒಳಗೆಲ್ಲ ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಸುಮಾರು ಫಾರಿನರ್ಸ್ ಇದು ನೋಡಕ್ಕೆ ಬರ್ತಿರ್ತಾರೆ ರೀ. ಹಂಗೆ ಹಾಯ್, ನಮಸ್ಕಾರ. ನಮಸ್ಕಾರ. ದಿವಾನ್ ಆಯಾಮ್ ಅಂತ ಹೇಳಿ ಒಂದು ಬಿಲ್ಡಿಂಗ್ ಐತ್ರಿ, ನೀವು ತೋರಿಸ್ತೀನಿ. ಅದ್ಭುತವಾಗಿ ಕೆತ್ತನೆ ಮಾಡಿರ್ತಾರೆ ಇದೊಂದು ಬಿಲ್ಡಿಂಗ್ನ. ಮಸ್ತ್ ಐತ್ರಿ. ಇಂಥ ಅದ್ಭುತವಾದ ಕಲೆ ನಮ್ಮ ಭಾರತದಲ್ಲಿ ಬಿಟ್ಟರೆ ಹೊರ ದೇಶಗಳಲ್ಲಿ ಸಿಗೋದು ಭಾಳ ರೇರ್. ಅವರು ದುನಿಯಾ ಮಾಡಿರ್ಬೇಕು ರೀ, ಏನು ಎಲೆಕ್ಟ್ರಾನಿಕ್ ಡಿವೈಸ್ ಒಳಗೆ ಕಂಡಿಡಿದು. ಆದರೆ ಇಂಥದ್ದು ನಮ್ಮ ದೇಶ ಬಿಟ್ಟರೆ ಬೇರೆ ದೇಶದೊಳಗೆ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ರೆಡ್ ಫೋರ್ಟ್ ಒಳಗೆ ನಮ್ಗೆ ಬ್ಯಾಕ್ ಸೈಡ್ ಬಂದ್ರೆ ಕೆಲವು ಕಟ್ಟಡಗಳು ಕಾಣಿಸ್ತಾವೆ ರೀ. ಅವು ಕೂಡ ಸೇಮ್ ಶೈಲಿ ಒಳಗೆ ಅದಾವೆ ರೀ. ಇವೆಲ್ಲ ನೋಡ್ಬೇಕಾದ್ರೆ ನಾವು ಸ್ವಲ್ಪ ಇಲ್ಲಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇರ್ಬೇಕು. ಯಾಕಂತ ನಾನು ನಿಮ್ಗೆ ಹಂಗೆ ತೋರಿಸೋದು ನನಗೂ ಸರಿ ಅನಿಸೋಲ್ತು. ಟೈಮಿಗಳಿಗೆ ಬರುವ ತಮ್ಮ ಫೋಟೋ ಈ ಪರಿ ತೊಗೊಳ್ತಾರೆ. ಹಾಗೆ ಫಾರಿನರ್ಸು ಕೂಡ ಇಲ್ಲಿ ಬರ್ತಿರ್ತಾರೆ, ಹಂಗೆ ಫೋಟೋನು ತೊಗೊತಿರ್ತಾರೆ. ಪಂಜಾಬಿ ವರ್ಸಸ್ ಔಟ್ ಆಫ್ ಕಂಟ್ರಿ. ವಾವ್, ನೋಡ್ರಿ ಏನು ಮಸ್ತ್ ಐತ್ರಿ ಇದು ಬಿಲ್ಡಿಂಗ. ಎಷ್ಟು ಮಸ್ತ್ ಕೆತ್ತಾರ. ಕಂಬ ನೋಡ್ರಿ, ಕಂಬ ಬರೀ ಕಲ್ಲಿನಾಗ ಅದಾವ ಇವು. ಯಾವ ಆರ್ಟಿಫಿಷಿಯಲ್ ಮಾಡಿದ್ವಲ್ರಿ, ಕೈಯಿಂದ ಕೆತ್ತನೆ ಮಾಡಿದ್ವಿ ಇವೆಲ್ಲ. ನೀವು ನೋಡ್ಬೋದು. ನೀವು ಭಾಳ ಹತ್ತಿರದಿಂದ ತೋರ್ಸಕತ್ತೀನಿ. ನಾವು ಡೈಲಿ ಒಳ್ಳೆ ಬರೋ ಮಂದಿ ಅಲ್ರಿ, ಒಂದೇ ಸರ್ತಿ ಬಂದೇವಿ. ಅದಕ್ಕಂತ ನಮ್ಮ ಮಂದಿಗೆ ಯೂಸ್ ಆಗಲಿ ಅಂತೇಳಿ ತೋರ್ಸಾತೀನಿ. ಈ ಪ್ಲೇಸಸ್ ಬಂದುಬಿಟ್ಟು ದಿವಾನಿ ಆಮ್ ಅಂತ ಹೇಳಿ ಒಬ್ಬ ಮ್ಯೂಸಿಷಿಯನ್ದೇನೋ ಇದು ಮೇ ಬಿ ಗೋರಿ ಇರ್ಬೇಕಂತ ಅನ್ಸ